ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಗಳ ನೇಮಕಾತಿ SBIನಲ್ಲಿ 2900 ಪ್ಲಸ್ ಹುದ್ದೆಗಳಿಗೆ ರಿಕ್ವೈರ್ಮೆಂಟ್ ಕರೆದಿದ್ದಾರೆ. ಇದೇ ಜೂನ್ 21, 2025 ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟಿಗೆ ಹೋಗಿ ಭೇಟಿ ನೀಡಿ ನೋಡ್ಬೋದು. ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋದೇನೆಂದ್ರೆ, ವಿದ್ಯಾರ್ಥಿಯ ಒಂದು ಎಜುಕೇಷನ್ ಎಷ್ಟಾಗಿರಬೇಕು ಮತ್ತು ಈ ಹುದ್ದೆಗೆ ಯಾವ ರೀತಿಯ ಅರ್ಜಿ ಸಲ್ಲಿಸಬೇಕು ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ಶುಲ್ಕ ಎಷ್ಟಿರ್ತದೆ ಮತ್ತು ಒಟ್ಟಾರೆ ಹೇಳಬೇಕಂದ್ರೆ ವಿದ್ಯಾರ್ಥಿಯ ಎಜುಕೇಷನ್ ಎಷ್ಟಾಗಿರಬೇಕು ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ವೈರ್ಮೆಂಟ್ 2025 ಹೊಸ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕೆಂದು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನಂದರೆ, ಹೊಸ ಹುದ್ದೆಗೆ ಅಂದರೆ ಇದರಲ್ಲೇ ಇರುವಂಥ ಪೋಸ್ಟ್ಗಳು ತುಂಬ ಅವೆ. ಸೊ CBO ರಿಕ್ವೈರ್ಮೆಂಟ್ ಆಗಿರಲಿ, ಯಾವುದೇ ಪ್ರತಿಯೊಂದಕ್ಕೂ ಇಲ್ಲಿ ಅಪ್ಡೇಟ್ ಕೊಟ್ಟಿರ್ತಾರೆ. ಅವ್ರ ಮುನ್ನೆ ಹೋಗುತ್ತಾ ತೋರಿಸ್ತೀನಿ. ಫಸ್ಟಿಗೆ ತಿಳಿದುಕೊಳ್ಳೋದು ಇಲಾಖೆ ಹೆಸರೇನು, ಅದು SBI ಅಂತ ನಿಮ್ಗೆ ಗೊತ್ತು. ಹುದ್ದೆಗಳ ಸಂಖ್ಯೆ 2964. ಹುದ್ದೆಗಳ ಹೆಸರು ಕೊಟ್ಟೆ ಬಿಟ್ಟಿರೋದ ಹುದ್ದೆಗಳು ಯಾವ್ಯಾವ ಥರ ಬರ್ತಾವತ್ತಂದು. ಹುದ್ದೆ ಹೆಸರು ಅಂದ್ರೆ ಸರ್ಕಲ್ ಆಧಾರಿತ ಅಧಿಕಾರಿ, ಸರ್ಕಲ್ ಬೇಸ್ಡ್ ಆನ್ ಆಫೀಸರ್. ಇದು ಹುದ್ದೆದ ಸ್ಥಳ ಅಖಿಲ ಭಾರತ, ಅಂದರೆ ಎಲ್ಲಿಂತ ಗೊತ್ತಿಲ್ಲ, ಬಟ್ ಅಖಿಲ ಕರ್ನಾಟಕ, ಅಖಿಲ ಭಾರತ ಅಂತಂದ್ರೆ ಕರ್ನಾಟಕ ಡಿಫ್ರೆನ್ಸ್, ಭಾರತ ಡಿಫ್ರೆನ್ಸ್ ತುಂಬ ಅದ. ಅಖಿಲ ಭಾರತದಾಗ ಇದು ನಡೀತದೆ. ಉದ್ಯೋಗಗಳ ಸ್ಥಳ. ಅಪ್ಲಿಕೇಶನು ಆನ್ಲೈನ್ ಮೂಲಕ ಹಾಕಬೇಕು. ಅವರು ಇಲ್ಲಿ ಸಂಬಳ ವಿವರ ಕೊಟ್ಟಿದ್ದಾರೆ, ಬಟ್ ಅವ್ರು ಕೊಟ್ಟಿರೋದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಷ್ಟು ಅಮೌಂಟ್ ಅದ, DDET ಅದು ಏನಿಲ್ಲ ಇಲ್ಲಿ. ಅದನ್ನು ನೆಟ್ ಸೆಂಟರ್ದಾಗ ಹೋಗಿ ಕೇಳ್ಕೋಬೇಕು ಮೋಸ್ಟ್ಲಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತ ಸೂಚನೆಗಳ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 85,920 ಸಂಬಳ ನೀಡಲಾಗುವುದು. ನೋಡಿ ಫ್ರೆಂಡ್ಸ್, 85,000 ಅಂದರೆ ತೊಡೆನಾ? ಇದು ತುಂಬ ಆಯಿತು ಪೇಮೆಂಟ್. ಅಂದರೆ ಎಜುಕೇಷನ್ ಮೋಸ್ಟ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು ಎಲ್ಲರದು. ಮಿನಿಮಮ್ ಡಿಗ್ರಿ ಕಂಪ್ಲೀಟ್, ಎನಿ ಡಿಗ್ರಿ, BSc ಇರಲಿ, BCom ಇರಲಿ, ಇಲ್ಲ BA ಇರಲಿ, ಬಟ್ ಒಂದು ಡಿಗ್ರಿ ಕಂಪ್ಲೀಟ್ ಇದ್ದರೆ ಸಾಕು. ಇದಕ್ಕೆ ಎಲಿಜಿಬಲ್, ಅಪ್ಲಿಕೇಶನ್ ಹಾಕ್ಬೋದು ಪ್ರತಿಯೊಬ್ಬರು. ವಯಸ್ಸಿನ ಮಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಅಧಿಸೂಚನೆ ಪ್ರಕಾರ ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಅಂದರೆ 30 ವರ್ಷ ಕಟ್ಟಿ ಆಗಿದ್ರು ನಡೀತದ, ಬಟ್ ಅದಕ್ಕಿಂತ ಮೇಲೆ ಆಗಬಾರ್ದು. ಒಂದು ತಿಂಗಳು ಹೆಚ್ಚು ಆಗಬಾರ್ದು, ಒಂದು ದಿನ ಹೆಚ್ಚು ಆಗಿರಬಾರ್ದು. ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಲಿಖಿತ ಪರೀಕ್ಷೆ ಇರ್ತದೆ ಮತ್ತು ಇನ್ನೊಂದು ಸಂದರ್ಶನ ಮೂಲಕ ಅವ್ರು ನಿಮ್ಮನ್ನ ಬರಮಾಡಿಕೊಳ್ತಾರೆ. ಆನ್ಲೈನ್ದಾಗ ಅರ್ಜಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಾರೆ 21ಕ್ಕೆ ಅವರು. ಸೊ ಆದಷ್ಟು ಬೇಗ ನೀವು ಆನ್ಲೈನ್ದಾಗ ಅರ್ಜಿ ಸಲ್ಲಿಸಿ. 30ನೇ ತಾರೀಕು ಕೊನೆಯ ದಿನಾಂಕ ಹಾಕಿಬಿಟ್ಟಾರ ಅಪ್ಡೇಟ್. ಪ್ರತಿಯೊಬ್ಬರು ಹೇಳೋದಿಷ್ಟ, ಯಾವ ರೀತಿ ಅಪ್ಲಿಕೇಶನ್ಗೆ ಆನ್ಲೈನ್ದಾಗ ನೀವು ಏನು ರಿಕ್ವೈರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು ಅದನ್ನೆಲ್ಲ ನಿಮ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ. ಬಟ್ ವಿಡಿಯೋ ಭಾಳ ಲೆಂತ್ ಆದದ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಹೋಗಿ ಈ ಹುದ್ದೆಗೆ ಒಂದು ನೀವು ರಿಕ್ವೈರ್ಮೆಂಟಿಗೆ ಸಬ್ಮಿಟ್ ಮಾಡಿ. ನಿಮ್ದು ಏನು ಅಪ್ಲಿಕೇಶನ್ ಇರ್ತದಲ್ಲ ಅದನ್ನು ಅಡಾಪ್ಟ್ ಮಾಡ್ಕೋತಾರೆ. 30 ಜೂನ್ ಲಾಸ್ಟ್ ಡೇಟ್ ಅದ. ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ಗೆ ಹೋಗಿ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು.